ದೇಶದವರಿಗೆ ಸುಗಂಧ ಬೀಸುತ್ತಿರುವ ಈ ಊರು ಹೊಲಪ್ಪನ ಹೆಣತಿ ಕನಕ. ವಿಶ್ವದ ಸುಂದರಲ್ಲಿ ಸಾಲಾಗಿ ನಿಲ್ಲಿಸಿದರು. ಎತ್ತು ಕಾಲುವುದು ಅವನಿನ ರೂಪ ಕನಕ. ನೀನೊಂದು ಒತ್ತರು ಮುತ್ತಿಡಬೇಕನ್ನಿಸುತ್ತಿದೆ ನಿನ್ನ ದೇಹ ಸ್ತಂಭಕ್ಕೆ. ಸೌಂದರ್ಯಕ್ಕೆ ಕೊರತಿಲ್ಲದ ಶಿಲೆ ಎಂದರೆ ನೀನು. ಆ ನಿನ್ನ ಕುಡಿಲಾಟಕ್ಕೆ ಕರಗಿ ಹೋಗುವ ಶಿಲ್ಪೆ ನಾನು. ನನ್ನ ಕಲೆ ಬಲೆಯಲ್ಲಿ ಒಲಿಸಿಕೊಳ್ಳಬೇಕೆಂದರೆ ಅದಕ್ಕೆ ಬೇಲಿಯಲ್ಲಿ ನಿಂತಿರಲಿಲ್ಲ ನಿನ್ನ ಮೊಯ್ದನ ಬೇರ. ಹತ್ತೂರಿಗೆ ಅಂಜಲ ಬಂಟರು ಈ ರೆಡ್ಡಿಯ ಮನೆಯವರು ಅಂದಾಗ ನೀನೇನ ಲೆಕ್ಕ ಎಲ್ಲ ಕೆಕ್ಕಿ ಆ ನಿನ್ನ ಹತ್ತಿರನ್ನು ನಾನು ದಕ್ಕಿಸಿಕೊಂಡು ಅವಳ ಅನ್ನದ ಕೊಚ್ಚಿ ಕೊಚ್ಚಿ ತಿನ್ನುವ ನಮ್ಮಂತ ಸೋಂದ್ರಿಯರ ಸರದಾರ ನಾನಾಗಲಿಲ್ಲ. ನನ್ನ ಹೆಸರು ರಾಜ್ಯ. ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ಗಂಡು ಈ ರಾಯಣ್ಣ ಈ ರಾಯಣ್ಣ ಏ ರಾಯ ಭೂಮಿಯೊಂದು ಹುಮ್ಮಸಿದ ಮಾತನಾಡಬೇಡ. ನಾನು ಯಾರನ್ನು ಗೊತ್ತು ಬಾಲೆ ನಮ್ಮ ಎದುರಿಗೆ ಬೈಕ್ ಹತ್ತಿ ಬರುವ ಮಗನೇ. ಇನ್ನೊಂದು ಸಾರಿ ಮಗಳನ್ನು ಮಾತನಾಡಿದ್ರೆ ಏ ಮಗನೇ ನಿನ್ನ ನಿಲೋಕ ಎತ್ತಿ ಬಿಡುವೆ. ನಾನು ಬೈಕ್ ಹತ್ತಿ ತಿರುಗಿದ್ರೇನು ಏರೋಪ್ಲೇನ್ ಹತ್ತಿ ತಿರುಗಿದ್ರೇನು ನಾ ಹತ್ತು ಬೈಕಿಗೆ ದುಡ್ಡು ನೀವೇ ಕೊಟ್ಟಿರುವ ನಿಮ್ಮ ಅಪ್ಪ ಕೊಟ್ಟಿದ್ದಾನೆ. ನಾವು ಹೇಳಿ ಕೇಳಿಕೊಂಡ ಬುದ್ಧಿನ ನೋಡಿ ನನ್ನ ಭಕ್ತರು. ಈ ಊರ ಸಹಕಾರ ನಿಮ್ಮ ತವರಲ್ಲೇ ಮಾತನಾಡ್ತಿಲ್ಲ. ಯಾಕೆ ನಮ್ಮ ಅರಮನೆಯ ಕಂಬಕ್ಕೆ ಎಳೆದ ಒಯ್ದು ಕಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಡಬೇಕೆ? ಮೈ ಚರ್ಮ ಈ ರಾಯನ ಮೈ ಚರ್ಮ ಸುಡಲು ನಿನ್ನಿಂದ ಅಲ್ಲ, ನಿಮ್ಮಪ್ಪನಿಂದ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಲೇ ರಾಯ,
ಸಾಧಾರಣ ಹೇಗೆ ನಮಗೆ ಒಟ್ಟಿಗೆ ಅಂತ ಇದ್ದಾರೆ ಏನಪ್ಪ ಶಂಡ ಸಿಕ್ಕಂಡಿ ಎಂದು ಕರೆಯುತ್ತೇನೆ ಶಂಡ ಸಿಕ್ಕಂಡ ನಿಮ್ಮಂತರ ಪದ ತಕ್ಕ ನಿಂತಾರ ಪಾತಾಳ ಲೋಕಕ್ಕೆ ಆಗ್ತದ ಈ ಬಾಧುರ್ಯ ಮುಂದೆ ಸವಾಲಿನ ಮಾತುರಿ ಆಗ್ತಾನ ಕಟ್ಟುಗಡೆ ಎದುರಾಗಿ ನಿಂತಿಲ್ಲ ನಿನ್ನ ಪ್ರಸಂಗ ಬಂದಾಗ ಮಾಡ್ತಾನೆ ಮಗನೇ ಏನಾಡಿದ ಮಾತು ಮರಳಿ ನಿನ್ನ ಕೊರಳಿಗೆ ಕಟ್ಟದಿದ್ದರೆ ನನ್ನ ಹೆಸರು ನಾಲ್ಕು ಲೋಕದ ನಾಯಕ ನಾರಾಯಣಗಲೇನ ಮಾಡಿ ಪಟ್ಟ ನಮಸ್ಕಾರ ಮಾಡಬೇಕು ಅಂದಾಗ ಸುಖ ಸಾಗರು
ಪ್ರಶಾಂತ ಪ್ರಶಾಂತ ಏನು ಸರ್ ಏನೂ ಇಲ್ಲ ಹೇಗೆ ಬರ್ತಿರೋ ಜನರನ್ನ ಕಡಿಮೆ ಆಗ್ತದೆ ಅದಕ್ಕೆ ನೀನು ಹೋಗಿ ಪಾರ್ಟಿ ಸಮಿತಿಯನ್ನು ಎಲ್ಲ ಎತ್ತಿ ಹಾಕಿಕೊಡುವ ಆಯ್ತು ನೋಡ್ರಿ ಹೇಳ ಕೊಡ್ತಾರೆ ತೆತ್ತಿ ಬೋತ ಹೇಳಿ ಬೋಗ್ತದೆ ಇಲ್ಲವಾದರೆ ಹೇಗೆ ಬೇಕಾದ್ರೆ ವಾತು ಬುದ್ಧಿ ಕಲಿಸಿ ನನ್ನ ಹೆಸರು ಪ್ರಸಿದ್ಧ ಪ್ರಯಾಣದ ಪ್ರಶಾಂತನೇ ಅಲ್ಲ. ನಮ್ಮ ಊರಿನಲ್ಲಿ ಬದುಕುತ್ತಿರುವ ಕೀಳ ಜಾತಿ ಕುಣಿಗಳು ಮೇಲೆ ಬರ್ತಿರುವ ಅವ್ರ ಬೇನೆ ಮೇಲೆ ಮುರಿದು ಮಾಡುವವರೇ ನನ್ನ ಹೆಸರು ವೆಂಕಟರೆಡ್ಡಿನೇ ಅಲ್ಲ. ತಾರಾತಿಗಳೇ ಲೇ ತಾರಾತಿಗಳೇ ಲೇ ಮಗನ ರೆಡ್ಡಿ ಅನ್ನ ಆಯ್ತಂತೇಳಿ ಹಾರ್ಯಾಡಿದ್ರ ಹಾರ್ಯಾರೇ ಎದಿ ಗೊತ್ತಿನ ಮಗನ ನಾನಲ್ರಿ ಅಪ್ಪ ದಣ್ಯಾರ ನಿನ್ನೆ ರಾತ್ರಿ ನಾ ಮಕ್ಕೊಂದಾಗ ನನ್ನ ಕನಸಿನ್ಯಾಗ ಯಾರು ನಿಮ್ಮ ಹಿಂಗ್ ಬೇದಂಗ ಕಿತ್ತ ಕನಸು ಮಾಡಿಕೊಡ್ರ ಕತ್ತೆ ಒತ್ತರತ್ರ ಮಾತಾಡೋಣ. ವೆಂಕಟರೆಡ್ಡಿ ಬೆಳೆದು ಕನಸಿನಲ್ಲಿ ಅಲ್ಲ ಮತ್ತೊಂದು ಸಮೇತ ಸಾಧ್ಯ ಮಗನೇ. ಹಂಗಲ್ರಿ ಅಪ್ಪ ದನ್ಯಾರ ಇವತ್ತು ಯಾಕೋ ನನ್ನ ಅಡಗಣ್ಣ ಸಲ್ಲಿನ ಗಡಿಯಾರ ಟಾಯ್ ಪಟ್ಟಿ ಪಾಕ್ ಅಂತ ಹಚ್ಬಿಟ್ಟೆ. ನಿಮಗೆ ಎಲ್ಲಿಯಾರ ಒಂದ್ ಸ್ವಲ್ಪ ಸಕ್ಕ ಹತ್ಬೋದು ಅನ್ಯ ಹೊರಗಡೆ ಯಾರೋ ಹೋಗಿದೆ ಅಂತ ಕಾದ್ರೆ ಹೋಗಿ ನೋಡಿಕೊಡುವ. ಆಯ್ತ್ರಿ ಅಪ್ಪ ದನ್ಯಾರ ರೆಡ್ಡಾರ ಅವರಿ ಬೀರಪ್ಪ. ಓಹೋ ಬೀರಪ್ಪನ ಯಾವ ಬೀರಪ್ಪ? ಅವರಿ ಕುರುಬರ ಹಾಲಪ್ಪನ ತಮ್ಮ ಬೀರಪ್ಪ. ಓಹೋ ಕುರುಬರ ಹಾಲಪ್ಪನ ತಮ್ಮ ಬೀರನ ಜಾತಿಗಾಗಿ ಬಂದಿರುತ್ತೆ. ದೊಡ್ಡ ತಲೆ ತಿನ್ನಾರ ನೀವು ಯಾವ್ದು ಬಂದ ಅಂತ ಹೊರಗೆ ಹಂಗ ನಿಂದ್ರಿಸ್ತೀವಿ ಒಳಗೆ ಕರಿಸಿ ತಡಿ ಕೇಳಿದ್ರಿ. ತಮ್ಮ ಬೀರಪ್ಪ ಯಾಕೋ ಹಾದಿ ತಪ್ಪಿ ಬಂದಿ? ಹಾಗೆ ತಪ್ಪಿ ಬಂದಿದ್ದಾರೆ ಹಾಗೆ ತಪ್ಪರೆ ಹಚ್ಚಲ ಬಂದಿರುವೆ. ಅಯ್ಯೋ ಯಪ್ಪ ಗಡಿ ನೋಡ್ರಿ ಬಾರಿ ಸ್ಟ್ರಾಂಗ್ ಕಾಣ್ತೈತೆ. ಇವನ್ ಕೈಯಾಗ ಜಲ ಮುಳಿದ್ರೆ ಸಾಕು ನಮ್ಮ ಇವತ್ತು ರಾತ್ರಿ. ಬೀರಪ್ಪ ತಮ್ಮ ಬೀರಪ್ಪ ನನ್ನ ಕೂಡಿ ಏನಪ್ಪ ನಿಂದ ಮಾತು ಮುಂದೆ ನಮ್ಮ ರೆಡ್ಡಿಯಾರ ಜಾವಣಪ್ಪ ನಿಂತಾರ ಯಾವ್ದು ಬಂದೇವ ನೀನ ಹೇಳೋಣ. ನಮಸ್ಕಾರ ರೆಡ್ಡಿ ಅವರಿಗೆ. ಓ ನಮಸ್ಕಾರ. ಯಾರು ನೀನು? ಇದೇನು ರೆಡ್ಡಿ ಅವರೇ ಹೊಟ್ಟಿ ನಮ್ಮ ಬಗ್ಗೆ ನಿಮಗಿಲ್ಲವೇ? ಕಂಡವರು ಪರಿಚಯ ಮಾಡಿಕೊಳ್ಳ ಅಭ್ಯಾಸ ನಮಗಿಲ್ಲ. ನಿಮಗೆ ಗುರುತ ನಿಮಗೆ ಪರಿಚಯ ಗುರುತು ಇದ್ದು
ಅಥವಾ ಗೊತ್ತಿರುವುದಕ್ಕೆ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಕುರಿಗಾರ ವೀರಪ್ಪ. ಲೇವಿರೋ ಕುರಬರ ಹಾಲ ಬರ್ತಮ್ಮ ಬೀರ ನೀನೇನ ಇರಲಿ ಬಾಂಧ ವಿಷಯ ಏನಿಲ್ಲ ರೆಡ್ಡಿ ಅವರೇ, ಏನ ನೀರ ತರದ ಹತ್ಯೆ ಮಾರಿಗೆ ಹೋಗಿದ್ದಾರಂತೆ. ಅವರನ್ನು ಬೇರೆ ಮುಟ್ಟಿಸಿ ಕೊಡಲಿ, ಹಾಗೆ ಬೈದು ಒಂದೇ ಕೊಡವರು ಹೆಂಡತಿ ನೀರಾಗಿ ಕಳಿಸಿದ್ದಾರಂತೆ. ಅದಕ್ಕೆ ತಪ್ಪು ಹೇಳಿದ ಲೇವಿರೋ. ನಿಮ್ಮಂತ ಕಡಿಮೆ ಕುಲವನ್ನು ಬೋರು ಮುಟ್ಟಿಸಿಕೊಟ್ಟರಿ. ನಮ್ಮ ಹೆಚ್ಚಿನ ದಾಸೆ ಮೇಲೆ ಹೋಗಿ ಈ ಕರುವರ ಔಷಧ ಕಡಿಮೆ ಕುಲರ ಮಾತಾಡ ಮಗಳ ರಾಜ್ಯ ಜವಾಬ್ದಾರಿ ಅಂದು ಇದೇನು ಆರ್ಡರ್ ಮಾಡಿದ ರೇಟ್ ಹಾಕಿ ಕೊಂಡಾಡ್ತಿದ್ದಲ್ಲ. ನನ್ನ ಹೆಸರು ವೀರಪ್ಪನೇ ಅಲ್ಲ. ವೀರಪ್ಪನ ಏನಿದು ಹೋರಾಟೆ ಹೇರಳನ್ನು ಬಿಟ್ಟರಿಸಿದ ಮೇಲೆ ಹೆಸರನ್ನು ಇನ್ನೊಂದು ಸೋಕಿನ ಸವರಿಸೋದಕ್ಕಾಗಿ ವೀರಪ್ಪನಾಗಿ ವೀರಲಿಂಗರ ವೀರೇಶ್ವರಾಗಿ ಸತ್ಯಸಾರ ಗುರುವಿನ ವಹಿಸಿಕೊಂಡು ಬಂದಿರುವ ಆಳನ ಗುರುವೀರ ಆಳನ ತೋಲೆ ಏನಿರೋ ನೀನು ಯಾವ ಮಕ್ಕಳ ಉರಿಯಾದರೇನು? ನಿಮ್ಮಂತ ಹಾಲನ ತೋರಿಯರು ಬಲಿಯನ್ನು ಓದಿ ಕೊಲೆ ಮಾಡಿ ಚೆನ್ನಾಗಿ ಗೊತ್ತು ಈ ರಾಜ್ಯ ಹೊಸಕ್ಕೆ ಒಮ್ಮರು ಹೊರಟವರೇ ಕೊರಮನದ ಅರಮನದ ಮಗಳ ರಾಟಿ ಜವಾಬ್ದಾರಿ ನಾವೇ ದೊಡ್ಡವರು ಎಂದು ನೇಕ ತಾಪಿ ನೋಡ. ಜಗತ್ತಿನಲ್ಲಿ ಇರುವುದು ಒಂದೇ ಜಾತಿ, ಅದು ಈ ಮಾನವ ಜಾತಿ. ಅದನ್ನ ಬಿಟ್ಟರೆ ಸಿಗೋದು ಹೆಣ್ಣು ಗಂಡು ಎಂಬ ಒಂದೆರಡೇ ಜಾತಿ. ಇದನ್ನು ಆರಿಸಿಕೊಂಡು ಅವರ ಮಾರ್ಗ ದರ್ಜ ಪಡೆದುಕೊಂಡು ಬಾಧಿಸಬೇಕಾದ ಇರೋದಿದ್ದರೆ ನಿಜಾತಿ ಹೆಚ್ಚು ಮಾತ್ರ ಆಡಿದ ಮಗನ ನಿನ್ನ ಹಣ್ಣು ಏನಾದ್ರು ಮಾಡಿದ್ರೆ ಹೋದ ಹೋಗಿ ಇದು ಕೊಂಡಾಸಿ ಚಾಲನಿಲ್ಲ. ಯಾಚರಿಗಳ ಬೇರ್ತಾರೆ ಏನಿಲ್ಲ ಇಲ್ಲವಲ್ಲೇ ಈ ರಾಜ್ಯ ಬಳಿಗೆ ಬಂದು ಈ ರಾಜ್ಯ ಕತ್ತರಿಸಿ ಹಾಕುತ್ತಾರೆ ಹನಿಗೆ ಬಾಣ ಹಚ್ಕೊಂಡು ಈ ಅಂಕರಿಗೆ ಜಾತಿ ಬೋಧನೊಂದು ಹೇಳಿ ನನ್ನ ಜೀವ ಹೋಗುತ್ತೆ ಬರೆಯದೆ ಆ ವಕೀಲರ ಮಗನೇ. ಈ ಊರಿನಲ್ಲಿ ಇರುವರು ಸುಮಾರು ಕುರುಬರು 120% ನಲ್ಲಿ ಮಾತ್ರ. ಅಂದಾಗ ನೀನು ಹೊರಗಡೆ ಹೆಸರಿಡಬೇಕಾದ್ರೆ ನಮ್ಮ ಸಮಾಜದ ಅಸ್ತಿತ್ವವನ್ನು ಹೊರಗಡೆ ಹೆಸರುವಂತೆ ಮಾಡ್ತಿದ್ದೀರಿ. ಯಾಕೆ ಬಿಟ್ಟಿದ್ದೇನೆ ಗೊತ್ತಾ? ಕುರುಬರು ಕುರಿತಾಗೆ ಬದುಕೆಲೆಂದು ಕೈ ಬಿಟ್ಟಿದ್ದೇನೆ. ನಮ್ಮ ಊರಿನಲ್ಲಿ ಕುರುಬರ ಅಂಶ ಕೊಳಕ್ಕೆಲ್ಲ ಸೊಟ್ಟು ಹಾಕಿ ಕೊಲಕೆಲುವಂತ ಸೊಟ್ಟು ಹಾಕೋದಕ್ಕೆ ಕುರುಬರ ಕುರಿಯಾದರೆ ಮಾಡೋಣ. ನಿಮ್ಮಂತ ಸಾವಿರಾರು ಜಾತಿರ ಹೋಗು ಎತ್ತಂತೆ ಮೊದಲ ಕುರುಬ ಕನಕವಾಗಲ್ಲ ಕಲಿತಿದ್ರೆ ಕುರುಬನ ಕೈ ಇದೇ ಪ್ಲಾಟಿನ ಕಥಕದಲ್ಲಿ ಕಳೆದು ಜಾಸ್ತಿ ಬರುತ್ತಿರೋ ರಾಕ್ತವನು ಅವನಿಗೆ ಬೇಂಡರಿಗೆ ಹಚ್ಚಿಕೊಂಡು ಈ ಕುರುಬನ ಪ್ರಾತಿದ್ಯ ಇದರ ಮಾತ್ರ ಮಾಡುವ ಮಾಡ್ತೇನೆ. ಲೇವಿನ ನಿಲ್ಲಬಾರೆ ಲೇರಾಟಿ ತಡೆಬೇಡ ನೀರನ್ನ ಇನ್ನೊಂದು ಹೆಸರು ಗೊತ್ತಾ? ಬೇರೆ ನಮ್ಮ ಮನಸ್ಸನ್ನು ತೆಗೆದು ಹಾಕಿ ನಾ
ಈ ರಾಜ್ಯದ ಕತ್ತರಿಸಿ ಹಾಕ್ತೇನೆ, ರಾಜ್ಯದ ಕತ್ತರಿಸಿ ಹಾಕಿದ್ದೇನೆ. ಹಣಿಗೆ ಬಣ್ಣರು ಹಚ್ಚಿಕೋತರ ಪ್ರತಿಜ್ಞೆ ಮಾಡುವುದಿಲ್ಲ ಮಗನೇ. ಬಿಸಿ ರಾಜ್ಯವನ್ನು ಸೊಕ್ಕಿನಿಂದ ನೀನು ನನಗೆ ಬಾಕರಾಗಿ ಯಾರ್ಯಾರಿವಾದಿಲ್ಲ. ಪುಣ್ಯನು ನಾಲ್ಗೆ ಸೀರೆ ಹಾಕಿ ನಿಮ್ಮ ಔಷಧವನ್ನು ಬೀದಿಗೆ ತರಿದರೆ ನನ್ನ ಹೆಸರು ಕುಲದ ಕಾಲ ಬೇರೆಯವರ ವೆಂಕಟರೆಡ್ಡಿನೇ ಅಲ್ಲ. ತಾರಾತಿಗಳೇ ಲೇ ತಾರಾತಿಗಳೇ, ಶುರು ಆಯ್ತ್ರಿ ಅಪ್ಪ ನಿಮ್ಗೆ ನೆಗಡಿ. ಕಾಣಿಸ್ತಾನ್ರಿ ನಂಬರ್ 1 ಕಿಲಾಡಿ. ಕಣ್ಣು ಹಾಕ್ಬೇಕ್ರಿ ಒಮ್ಮೆ ಅವ್ರ ಮನೆಗೆ ನೋಡಿ. ತಾರಾತಿಗಳೇ, ಇದುವರೆಗೆ ಈ ಊರಿನಲ್ಲಿ ಕುರುಬರು ನಾವು ಹೇಳನ್ನು ಕೇಳಿಕೊಂಡು ಬಿದ್ದಿದ್ರು. ಆದರೆ ಯಾರೇ ಇವತ್ತಿ ರೆಡ್ಡಿ ಮನೆಗೆ ಬಂದು ಚಾಕಿ ಹಾಕಿ ಹಾರಿಸಿದರಾಗಿದ್ದಾರೆ ಇವನಿಗೆ ಮಾತ್ರ ಒಂದು ಗತಿ ಕಾಣಿಸಲೇಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಬಿಡ್ರಿ ರೆಡ್ಡಿ ಅವ್ರ. ನೀವು ನಾವು ಯಾರು ಅನ್ನೋದು ಗೊತ್ತೈತಿಲ್ಲ. ಈ ತಾರಾ ತಿಗಡಿ ಇರುವ ನೀವೇನ್ ಹೆದರ್ಬೇಡ್ರಿ. ಈ ತಾರಾ ತಿಗಡಿ ಅಲ್ಲಿ ತಂದ ಇಲ್ಲಿಗೆ, ಇಲ್ಲಿ ತಂದ ಇಲ್ಲಿಗೆ ಹೇಳ ಕಡ್ಡಿ ಇಟ್ಟಿದ ಗುದ್ದ ಮಾಡುವುದು ಅದರ ಹೊಂಟದೇನೆ. ನೀವು ಕೆಲಸ ಗೆಲ್ಲುವಂಗ ನಾ ಏನ್ ಮಾಡ್ತೀನಿ, ಅದಕ್ಕೇನ್ ಚಿಂತೆ ಮಾಡ್ಬೇಡ್ರಿ. ನೀವು ಬರ್ರಿ. ಕಟ್ಟಿಕೊಂಡು ಬಂಗಾರಂತ ಜೀವಾಗಿ ಕಂಡು ಜಾತಿ ನಾನೇ ಶ್ರೇಷ್ಠ ನಂದು ಸ್ವಾಚಿನ ಮಗನೇ ಮೈಸೂರು ಕುದುರೆ ಕಣವರು ಹಾಕಿ ದಾರಿ ಬಿಟ್ಟು ನಾಳೆ ದಾರಿ ಹತ್ತಿದರೆ ನನ್ನ ಹೆಸರು ಆಲಮದಲ್ಲಿ ರಾಜನೇ ಅಲ್ಲ. ಹಲೋ, ನಾನು ರಾಯಣ್ಣ, ಹೇಗಿದ್ದೀಯ? ನೀನೆಂದರೆ ಹೆಸರೇನು? ರಾಯಣ್ಣ, ಎಷ್ಟು ಸಾರಿ ಹೇಳಬೇಕು ನನ್ನ ಹೆಸರಿನಿಂದ ಮೊಬೈಲ್ ಪೇ ಮಾಡಿಕೊ ಅಂತ. ಅಷ್ಟೇ ನಾನು ವಯಸ್ಸಾಗ ಕಂಡುಹಿಡಿಯಕ್ಕಾಗಲ್ಲ ನಿನಗೆ. ಏ ಹುಚ್ಚ, ನಿನ್ನ ಹೆಸರು ನಾನು ಮೊಬೈಲ್ ಫೀಲ್ ಮಾಡಿಕೊಂಡು ನಿನ್ನ ಕಾಲು ಬಂದ ತಕ್ಷಣ ಹಲೋ ಸರ್ ಎಲ್ಲಿದ್ದು ಕೇಳೋದಕ್ಕೆ ನೀನೇನು ಮಂತ್ರಿನ ನನ್ನ ಕೈ ಅನ್ಪಿಯನ ಏನೇ ನಿನ್ನ ಹೆಸರೇನು? ಅಯ್ಯೋ, ನಾನೇ ಅಣ್ಣ ಸೇಟ್ ಮಾತನಾಡೋದು. ಓಹೋ, ಅಣ್ಣ ಸೇಟ್ ಮಾತನಾಡೋದು. ಹೇಳು, ಏನಾಗಬೇಕಾಗಿತ್ತು? ಏನು, ನೀನು ಇವತ್ತು ಬಾಂಬೆಗೆ ಬರಬೇಕು. ನೀನೇ ಇವತ್ತು ನನ್ನಲ್ಲಿಗೆ ಬರಬೇಕು. ವಾಟ್ ಇಸ್ ದಿಸ್? ಏನ್ ಹೇಳ್ತಾ ಇದ್ದೀಯ ನೀನು? ಹೌದು, ಇಲ್ಲಿ ಧಾರಾಕಾರಿಗೆ ಸುರಿತಿನ ಮನೆಗೆ ಹೋಗಿ ಮನೆಯೆಲ್ಲ ಕತ್ತರಿಸಿ ಬಿದ್ದು ಜನ ಎಲ್ಲ ಕತ್ತರಿಸಿ ಹೋಗಿದ್ದಾರೆ. ಅದಕ್ಕೆ ನೀನು ಬರುವ 10 ಲಕ್ಷ ರೂಪಾಯಿ ತೆಗೆದುಕೊಂಡು ಬಾ. 10 ಲಕ್ಷ ನನ್ನ ಅಷ್ಟೋ ನಾನು ಯಾಕಿರ ದಿನನಿತ್ಯ ಬಿಡದೆ ತೋರುತ್ತಿರುವ ವಾರ ಆಡ್ಬಿಟ್ಟಕ್ಕೆ ಮಹಾತಾಯಿ ಮಹಾಮಹಿಮೆಯಾದ ಒಕ್ಕುಂದುರ್ಗದಲ್ಲಿ ಒಂದೇ ಕುಟುಂಬದಲ್ಲಿ 4 ದಿವಸ ಸಾವನ್ನಪ್ಪಿದ್ದಾರೆ. ಅದು ಅಲ್ಲದೆ ನನ್ನ ಪಕ್ಕದಲ್ಲಿ ಕೊಡಕೆರೆ ಗ್ರಾಮದಲ್ಲಿ ಮನೆ ಕುಸಿದು ಬಿದ್ದು ತಾಯಿಗೂ ಕೂಡ ಸಾವನ್ನಪ್ಪಿದ್ದಾರೆ. ಅಂತ ಸಂತರಿಗೆ
ಹಣ ಕೊಟ್ಟು ರಾಯಣ್ಣ ಯಾಕೆಂದು ಹೇಳಿದ್ದೆ. ರಾಯಣ್ಣ ಏನು ಹೇಳ್ತಾ ಇದ್ದೆ ನೀನು? ಕಂಡವರೆಲ್ಲ ಹಣ ಕೊಡೋದಕ್ಕೆ ಹಣ ಎಂದರು ಗಿಡದಲ್ಲಿ ಬೇರೆ ಹಣ್ಣನ್ನು ತಿಳಿದುಕೊಂಡಿರುವೆಯಾ? ಅವರಿಗೆಲ್ಲ ಹಣ ಕೊಡೋದಕ್ಕೆ ಆಗೋದಿಲ್ಲ. ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಫೆಲೋ? ಏನಂದ್ರೆ ನೀನು ಹಣಕ್ಕೆ ಜೀವನದಲ್ಲಿ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು 108 ಆಸನ ಹೊತ್ತುಕೊಂಡಿರುವ ಮನುಷ್ಯರುಗಳು ಈ ಲೋಕವನ್ನು ಬಿಟ್ಟು ತ್ಯಜಿಸಿ ಸ್ವರ್ಗ ಸೇರಿದ್ದಾರೆ. ಅಂತವರಿಗೆ ಹಣ ಕೊಟ್ಟು ಸತಾಯಿಸಬೇಕಂತ ಹೇಳಿದ್ದೆ. ಇನ್ನೊಬ್ಬ ಕರುಣೆ ಇಲ್ಲದ ಕಪ್ಪಿ ನಮಗೆ ಯಾವತ್ತು ಫೋನ್ ಮಾಡಬೇಡ. ಕಟ್ ಮಾಡಲಿ ನಿನ್ನ ಫೋನ್. ರಾಯಣ್ಣ ನನ್ನ ಮಾತು ಕೇಳು. ನಿನ್ನ ಮಾತು ಕೇಳಲು ಕುರಿ ಕೇಳಿ ಮಸಾಲೆಯವರು ಮೂರ್ಖನಲ್ಲ ಈ ರಾಯಣ್ಣ. ನಿನ್ನ ಮಾತು ಕೇಳಕ್ಕೆ ನೀನು ಪರಮಾತ್ಮನಲ್ಲ, ನಾನು ನಿನ್ನ ಕೈಯಾನ ಪೂಜಾರನಲ್ಲ. ಅವರು ಆಲೋಚನೆ ಹಾಕಿಕೊಂಡು ಕೋಟ್ಯಾಧಿಪತಿಯಾದ ನೀನು ರೈತರ ಕಷ್ಟಕ್ಕೆ ಹಣ ಕೊಡಬೇಕು. ನಿನ್ನ ಸ್ನೇಹಿತನಿಗೆ ಬೇಕಾ? ಇನ್ನು ಮುಂದೆ ನನಗೆ ಯಾವತ್ತು ಫೋನ್ ಮಾಡಬೇಡ. ಕಟ್ ಮಾಡಲೇ ನಿನ್ನ ಫೋನನ್ನು. ಹಲೋ ರಾಯಣ್ಣ, ಹಲೋ ಹಲೋ. ನೀವನೊಬ್ಬ ಬಾಂಬೆಗೆ ದೊಡ್ಡ ಶ್ರೀಮಂತ. ಹೊರವನು ಬೆದರಿಸಿ ಬೆಟ್ಟದ ಕಾರಾಗಿ ದುಡ್ಡು ಮಾಡಿಕೊಂಡ ಅರಂಕೋ ರಂಡ ಸೇಟ್. ಆ ಪ್ರೇಮ ಸೃಷ್ಟಿ ಹೊಸ ಸೃಷ್ಟಿಯಲ್ಲಿ ಒಬ್ಬ ಸೈನ್ಯ ಸಾವಿರ ಕಟ್ಟಿಕೊಂಡು ಲಕ್ಷ ಹಣ ರಚಿತ್ತಲು ಕೊನೆಗೆ ಅದೇ ಲಕ್ಷ 6 ಲಕ್ಷ ಮೋಡಿ ಬೀದಿಯಲ್ಲಿ ಪಿಕಾರಿ ತಿರುಗ ಮಾಡಲ್ಲ. ನನ್ನ ಹೆಸರು ಹಾಲು ಮತ್ತು ಅವನಿ ರಾಯಣ್ಣನೇ ಅಲ್ಲ. ಯಾಕಮ್ಮ ತಂಗಿ ಸೃಷ್ಟಿ? ಇದೇನಲ್ಲ ಹಸಿವಾಗಿದೆ, ಅಡಿಗೆ ಸಿದ್ಧತೆ ಮಾಡಮ್ಮ ಅಂತ ಹೇಳಿ ಊಟ ಮಾಡದೆ ಹಾಗೆ ಹೊರಟು ಬಿಟ್ರಲ್ಲ ನೀವು. ಓ ಸಾರಿ ಅಮ್ಮ, ಅರ್ಜೆಂಟಾಗಿ ಒಂದು ಕೆಲಸ ಬಂತು, ಅದಕ್ಕೆ ಮರಳಿ ಬಂದು ಊಟ ಮಾಡೋಕ್ಕೆ ಹೊರಟಿದ್ದಮ್ಮ. ಅಲ್ಲ, ಯಾವಾಗ ನೋಡಿದ್ರು ಬರೀ ಇದನ್ನೇ ಹೇಳ್ತಾ ಇದ್ದೀರಾ. ಅದು ಅಲ್ಲದೆ ಊಟ ಮಾಡುತ್ತಿರುವಾಗ ಊಟವನ್ನು ಅರ್ಧಕ್ಕೆ ನಿಲ್ಲಿಸಿ ಹೋಗುವಂತ ಕೆಲಸ ನಿಮ್ದೇ ಇರುತ್ತದೆ ಅಣ್ಣ. ಸೃಷ್ಟಿ, ಮನುಷ್ಯನಿಗೆ ಮೂತ್ರಗಿಂತ ಅತ್ಯ ಮುಖ್ಯಮ್ಮ. ಊಟ ಉಪಚಾರ ಮನೆ ಬಂದು ಹೊರಸಿರುತ್ತದೆ, ಆದರೆ ಕೆಲಸಗಳೇ ಮಹಾಸೃಷ್ಟಿ, ಅದಕ್ಕೆ ಹೊರಟಿರಮ್ಮ. ಅಲ್ಲ, ನಾನೊಂದು ಮಾತು ಕೇಳಬಹುದಾ ನಿಮ್ಮದು? ಕೇಳಮ್ಮ, ಅದೇ ಮಾತು ಸೃಷ್ಟಿ. BA ಪದವೀರಾದ ನೀವು ಯಾಕೆ ಈ ರೌಡಿತನ ಮಾಡ್ತಾ ಇದ್ದೀರಾ ನೀವು? ಸೃಷ್ಟಿ, ಅದೆಲ್ಲ ಯಾಕಮ್ಮ, ಸಮಯ ಬಂದ ನಾನೇ ಹೇಳ್ತೇನಮ್ಮ. ನಾನಿನ್ನು ಬರಲೇ? ನಿಲ್ಲನ, ಮತ್ತೆ ಊಟ ಮಾಡದೆ ಹಾಗೆ ಹೊರಟು ಬಿಟ್ರೆ ನೀವು. ತಂಗಿ, ನಿನ್ನ ಬಾಯಿನ ಸಂಗೀತ ತರಾರು ಬಂದರೆ ಹೌದೇನಲ್ಲ? ಅದಕ್ಕೆ ನನ್ನ ಒಟ್ಟಿಗೆ ಹಾರೈಸಿ ಕಟ್ಟಮ್ಮ, ಹಾರಿನ ಮೂಲಕ. ಹೌದೇನಲ್ಲ?
ಹೋಗೋಣ. ಅಣ್ಣ ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮುಗಿಸಿಕೊಂಡು ಅರ್ಜೆಂಟಾಗಿ ಬಾರೋಣ ನೀನು. ಆಯ್ತಮ್ಮ ತಂಗಿ. ಕತ್ತೆ ಬೀರ ಹರಿಸಿದ ಸಿಟ್ಟಿಗೆದ್ದ ಸರ್ವದಲ್ಲಿ ಹಸಿದ ಸಿಂಹದಂತೆ ಗರ್ಜಿಸಿ ನಕ್ಕಲಿಗಂತೆ ಮಿಕ್ಕಿ ಮಾತನಾಡಿ ಎಷ್ಟು ಸಮುದಾಯವನ್ನು ಕಟ್ಟಿ ಹೋಗುವ ಅವಿವೇಕಿ ಕುಡಿದಕ್ಕೆ ಕಟ್ಟಿಕೊಂಡು ಹಾಕಿ ಗಾಳಿ ಬಿಚ್ಚಿದ ಗಾಳಿ ಜನರು ಕಚ್ಚಿಗಳಾಗಿ ಮಾಡಲಿಲ್ಲ. ನನ್ನ ಹೆಸರು ನಾಗಲೋಕದ ನಾಗ ಸರ್ಪಿಗೆ ನಾಗವೀರ. ಜಲ್ಸಿ ಕರ್ರಿ ವಯಸ್ಸಿ ಬನ್ನಿ. I am right, tell me. ನಿಂತ್ಕೋ ಸೌಕರ್ಯ. ಯಾರು? ಪ್ರಶಾಂತ್. ವೆಲ್ಕಮ್ ಪ್ರಶಾಂತ್, ವೆಲ್ಕಮ್. ಗ್ಯಾಸ್ ತೆಗಿಕೊಳ್ಬೇಡಿ ರೀ ಸೂಟ್ ಗ್ಯಾಸ್. ನಾನು ಅಂದರೆ ಹೋದ ಕೆಲಸ ಈ ಪ್ರಶಾಂತ್ ಉತ್ತರ ಪ್ರಯಾತ್ ಕೈತಾಗ ನಾನು ಕಾಲಿಟ್ಟರೆ ಸಾಕು. ಕಾಲಿಗೆ ರೈತ ಮಾನ ಕೊಡ್ಕೋಸ್ಕರ ಧರ್ಮ. ನೋಡು ಪ್ರಶಾಂತ್, ಅವರ ಧರ್ಮಕ್ಕೆ ನೀನು ಯಾವತ್ತು ಬೆಂಕಿ ತರಬೇಡ. ನಿತ್ಯ ನೀನು ಇದಕ್ಕಿಂತ ಹೆಚ್ಚು ನಾಡೋರ ಬಂಡಾಯ ಮಾಡಿ ನಮ್ಮನ್ನು ನಂಬಿ ಬಾಳುತ್ತಿರುವ ಜನರ ಧರ್ಮಕ್ಕೆ ಧಿಕ್ಕಾರನು ಹೇಳಿ ಕೊನೆ ಬಂದ ದಿನವರು ತಲೆಯನ್ನು ಕತ್ತರಿಸಿ ಹಾಕಿ ಮಕ್ಕಳಿಗೆ ಕಳಿಸಿ 12 ದಿನ ಆಗಲೇಬೇಕು. ಯಾವತ್ತು ನಮ್ಮ ಬೆನ್ನಿದ್ದರೆ ಸಾಕು. ಎತ್ತ ಬಲಿಶಾಲೆ ಎದ್ದರು ಕೊಟ್ಟು ಹೋರಾಡಿ ಬರೋ ಶಕ್ತಿ ಉಂಟು ನಿಮ್ಮ ಬಲಗೈ ಬಂಟಾದ ಪ್ರಶಾಂತನಿಗೆ. ಬೆನ್ನ ಹೇಳಿದೆ ಈ ರೀತಿಯ ಬೆಂಬಲ ನಿನಗೆ ಯಾವತ್ತು ನಿನ್ನ ಬೆನ್ನಿದ್ದೇ ಇರ್ತದೆ. ನೀತಿನ ಕೇಳಿದ್ರೆ ಮಾತಿನಲ್ಲಿ ಮುಗಿದ ಒಂದು ನೀ ಹೇಳಿದಂತೆ ಕೇಳದೆ ಚಂದದಂತೆ ಚೆಂದ ತಿರುವಿ ನಾನೊಂದು ಬಂಧನ ತೋರಿಸಲು ಬಂದರೆ ಅವರ ತಲೆಯನ್ನು ಗೊಂಡವನ್ನು ಕಡೆದು ನನ್ನ ಭೂಮಿಯಲ್ಲಿ ಒಗೆದನು. ಆಯ್ತು ಸೌಕರ್ಯ, ಈ ವ್ಯಕ್ತಿ ಸಾಕು.
ಬಂದರು ನೆರವನ್ನು ಕತ್ತರಿಸಿ ಹಾಕಿ ನಮಗೆ ಹೊತ್ತುಕೊಂಡು ಬಂದು ಕೊತ್ತಿಯನ್ನು ಕೊಯ್ದು ರಕ್ತ ಹೋಗಿ ನಾಡಲಿಲ್ಲ. ನನ್ನ ಹೆಸರು ಪ್ರಸಿದ್ಧ ಪ್ರಯಾಣಿಕ ಪ್ರಶಾಂತನೇ ಅಲ್ಲ. ಗುಡ್ ಬಾಯ್. ನೋಡು ಪ್ರಶಾಂತ್, ನಮ್ಮದಾದ ಜಗತ್ತಿನಲ್ಲಿ ಜನರ ಬಗ್ಗೆ ನಾವೇಕೆ ಹೋಗಿರಬೇಕು? ಆ ಶಿವನಿಗೆ ಸಮಾನವಾದ ವಂಶ ಎಂದರೆ ಈ ರೆಡ್ಡಿ ವಂಶ. ಅಂದಾಗ ನಮ್ಮನ್ನು ಯಾರು ಎದುರಾಕಿಕೊಂಡರೆ ಅವರ ಜೀವನ ವೃತ್ತಾಂತನ ಚೇಂಜ್ ಮಾಡಿ ಜಯದ ಜಯ ಘೋಷಿಸಿದ ಜೀವನಾತ್ಮಕ್ಕೆ ಕೊನೆ ಚೌಕನೆ ಆಗಲಿಲ್ಲ. ನಮ್ಮ ಹೆಸರು ರೆಡ್ಡಿ. ನಾರಾಯಣ ರೆಡ್ಡಿನೇ ಅಲ್ಲ. ಪ್ರಶಾಂತ್, ಅಣ್ಣ ಮನೆಯಲ್ಲಿ ದಾರಿ ಕಾಯ್ತಿರ್ಬೇಕು. ಬಾ ಹೋಗೋಣ, ಹೋಗೋಣ. ಕಣ್ಣು ಹೊಡೆಯಾಕ ಒಳ್ಳೆ ಪೆಣ್ಣ ಕಿತ್ರವಾಣಿ ಮೂಡಿಸೋದು. ಏನಂದ್ರೆ ನಾ ಏನ್ ಅಂದೇಲ್ರಿ, ನನ್ ಹೊಸ ಪುಸ್ತಕ ಅಂತ ಪಡ್ಕೊಳಕತ್ತಿಯಲ್ಲ, ನನ್ನ ಪೆಣ್ಣ ನಿನ್ನ ಪುಸ್ತಕದಾಗ ಇಟ್ಟ ಗೀಚ ಪಾಚ ಹಾಕ್ಯ ಐದಂತ ಮಾಡಿ ಹೊತ್ತು ಹೊಸದೈತಿ ಹುಡುಗಿನ ಹೊತ್ತು ಹೊಸದೈತೆ. ಇನ್ನೂ ಒಂದ್ಸಲ ಪುಸ್ತಕ ಮ್ಯಾಗ ಇಟ್ಟೇ ಇಲ್ಲ. ಹೌದು ಪಿಂಡ್ರಿ. ಅಯ್ಯೋ ನನ್ನ ಚಲುವ ಚಂದ್ರನ ಹಾಕಿರಕಿಲ್ಲ ಕಾಪಿ ಮ್ಯಾಗ. ಅಲ್ಲ ಈ ನಿನ್ನ ಮೂರಕ್ಕ ಪೆನ್ ನೋಡಿದ್ರ ಗೊತ್ತಾಗುತ್ತೆ. ಇದ್ರಾಗ ಮಸಿ ಇಲ್ಲ ಖಾಲಿ ಆಗಿದ್ದಿ. ತಪ್ಪು ತಿಳ್ಕೊಂಡೆ ಸೇವಂತಿನಿ, ತಪ್ಪು ತಿಳ್ಕೊಂಡೆ. ಏ ಹುಡುಗಿ, ನನ್ನ ಪೆನ್ ಮುರಿದಿರ್ಬೇಕರೆ ಆದ್ರ ಒಳಗಿನ ಕಡ್ಡಿ ಮುರೋದಂತ ತಿಳ್ಕೋಬೇಡ. ಫುಲ್ ಸ್ಟಾಕ್ ಐತಿ ಬಸ್ಸಿ, ಹೆಂಗ ಬೇಕಾದಂಗ ಯೂಸ್ ಮಾಡಬಹುದ. ಅಯ್ಯೋ ನಿನ್ನಂತ ಪುಸ್ತಕ ಒಂದು ದಿವ್ಸಕ್ಕ 7-8 ಗೀತ ಪಾಚ ಆಗ್ತತೆ. ಅಂತ ಪವರ್ಫುಲ್ ಕೊಟ್ಟೈತೆ ಹುಡುಗಿನಂದ. ನಮ್ ಹುಡುಗ ಬಾಳ ಹಿಂದವನ. ಬಟ್ ನಾಟಕ ಕುಂದ್ರಾಗ ನಾ ಮುಂದ್ ಬರೋಂಗ್ ಮಾಡ್ತೀನಿ ಅವನ. ಲೇ ಕೋಮರನ ಅಲ್ಲ, ಬರೀ ಈ 3 ರೂಪಾಯಿ ಪೆಣ್ಣಿನ ಬಗ್ಗೆ ನೀ ಸ್ಟೋರ್ನೆ ಮಾಡಿ ಹೇಳಕ್ ಹತ್ತಿಲ್ಲ. ಆ ನಿನ್ನ ಪೆಣ್ಣಿನ ಕಟ್ಟಿ ಭೂಮಿ ನೆಲ್ಲಕ್ಕ ಪೈ ಹಚ್ಚಿಬಿಟ್ಟಂದ್ರ ಹೊಳ್ಳಿ ಮುಡ್ಸಕ್ ಹೋದ್ರು ಮುಡಂಗಿಲ್ಲ. ಆ ನಿನ್ ಪೆಣ್ಣಿನ ಕಟ್ಟಿ ನಿನ್ನ ಅನೆಗೂ ಯಾಕೆ ತಿಳ್ಕೊಂಡೆ ಸೇವಂತಿನಿ, ಯಾಕೆ ತಿಳ್ಕೊಂಡೆ ನನ್ನ ಕಡ್ಡಿ ಬಗ್ಗೆ. ಯಾಕ ನಿನಗೆ ವಿಶ್ವಾಸ ಇರ್ಲಿಕ್ಕಂದ್ರ 2 ದಿನ ರಾತ್ರಿ
ತಗೊಂಡು ಬರ್ಕೊಂಡವ್ರು ಗೊತ್ತಾಕತ್ತಿ ಅವಾಗ ನನ್ನ ಕಡ್ಡಿ ಬಗ್ಗೆ ರಾತ್ರಿಯ ಯಾಕ ಹಗಲಿ ಮೂಡಂಗಿಲ್ಲ ನಿನ್ನ ಕಡ್ಡಿ ಮೂಡ್ತತೆ ಯಾಕಂದ್ರ ನಿಮ್ಮ ಪದಾನ ಅಂತೀಯಲ್ಲ ಒಂದು ವೇಳೆ ನನ್ನ ಕಡ್ಡಿ ನಿನ್ನ ಪುಸ್ತಕದಾಗ ಇಟ್ಟು ಬರ್ದಿತ್ತು ನೋಡ್ಯ ಯಾರ್ದು ಕಡ್ಡಿ ಅಂತ ಕೇಳಬಾರ್ದ ಅದಕ್ಕ ಯಾರ್ದು ತಾಕಿಲ್ಲ ತಕರಾರಿಲ್ಲ ರಾತ್ರಿ ಬರ್ಕೊಂಡೆ ಅಲ್ಲ ಅಷ್ಟು ಚಲೋ ಐತ್ಯಾ ಕಡ್ಡಿ ಯಾಕ ಸೇವಂತಿ ನಿನಗ ಗಾವ್ ಆಗುದಿಲ್ಲ ಇದು ಯಾವತ್ತು ಇರ್ಲಿ ಹೌದು ಎಸ್ಎಸ್ಎಲ್ಸಿ ಏನು ತಗದಿ ಏನಿಲ್ಲ ಈ ತೆಗಿತಿರ್ ಹೊರಗೆ ನಿನ್ನ ಪೆನ್ನಿನ ಡಿಮಾಂಡ್ ಹೇಳಕತ್ತಿಲ್ಲ ಒಮ್ಮೆ ಕೊಟ್ರ ಕೊಡು ನೋಡೋಣ ಅದನ್ನ ಯಾಕ ಬರ್ಕೋತೇನಾ ಬರ್ಕೊಳ್ಳೋದಲ್ಲ ಒಮ್ಮೆ ನೋಡ್ತೀನಿ ನನ್ನ ಮನಸ್ಸಿಗೆ ಬಂದ್ರಂದ್ರು ಒಯ್ತೀನಿ ಮನೆಗೆ ಮೇಡಮ್ ಹೌದಾ ಕೊಡ್ತೀನಿ. ಆದ್ರೂ ಒಂದ್ ಮಾತಾ ಏನದು ಕೈಯಾಗ ಕಡ್ಡಿ ಸಿಕ್ಕತ್ತಂತ ಹೇಳ ಹಾ ಸತ್ನ ಕಾಪಿ ಪಟ್ಟ ಮುಡಿಸ್ಬೇಡ ಯಾಕಂದ್ರ ಕಂಡ ಕಚ್ಚಾ ಕಾಪಿ ಮುಡ್ಸುದಲ್ಲ ನನ್ನ ಕಡ್ಡಿ ಯಾಕೆ ಉಲ್ಲಕ್ಕೋ ಮರಯ್ಯ ಮೊದಲು ಕೊಟ್ರು ಕೊಡು ಆ ನಿನ್ನ ಕಟ್ಟಿ ನನಗೆ ತಗೋರಿ ನನ್ನ ಕಡ್ಡಿನ ಎಸ್ಎಸ್ಎಲ್ಸಿ ನೀ ಇಟ್ಟದ ಡಿಮ್ಯಾಂಡ್ ಹೇಳಿದಿಲ್ಲ ಇದ್ರದಾನ ಹೂನ ಸೇವಂತಿ ಯಾಕ ನಿನಗ ಗಾವ ಆಗೋದಿಲ್ಲ ಇದು ಇವ್ ನಾವು ಇರೋದೇ ಒಂದು ಚೋಟ್ ಐತಿ ನಮ್ದು ಕಮ್ಮನ ಪೇಜ್ ಬರೋದ್ರೊಳಗ ಇದ್ರೊಳಗಿನ ಮತ್ತಿನ ಖಾಲಿ ಆಗುತ್ತೋ ಟ್ಯಾಪ್ ತಿಳ್ಕೊಂಡ್ಯಾ ಸೇವಂತಿ ನೀ ಟ್ಯಾಪ್ ತಿಳ್ಕೊಂಡಿ ನನ್ನ ಕಡ್ಡಿ ಬಗ್ಗೆ ಒಂದು ಪೇಜ್ ಅಲ್ಲ ನಿನ್ನ ಪುಸ್ತಕದಾಗ ಎಷ್ಟು ಪೇಜ್ ಅದಲ್ಲ ಅಷ್ಟು ಪೇಜ್ ಬರೀ ಅದ್ರಾಗಿನ ಮಸಿ ಖಾಲಿ ಆದ್ರ ಜಾತಿ ಹೆಸರು ಹೇಳೋದಿಲ್ಲ ಅಲ್ಲೆಲ್ಲ ಇವನ ಎಷ್ಟು ವರ್ಷ ಮತ್ತೆ ಸ್ಟಾಕ್ ಇಟ್ಟನ ಅಂತೀನಿ ನಾನು ಲಾಕ್ಡೌನ್ ಆಗೈತಿ ಎಲ್ಲ ಹೊರ ಬಿಡಬೇಕಲ್ರ ಪೊಲೀಸ್ ಬಿಡಬೇಕಲ್ಲ ಇರ್ಲಿ ಇಲ್ಲಿ ಅಂತ ಸೆಲ್ಸಿ ಇದನ್ನ ಮನೆಗೆ ಒಯ್ತೀರಿ ಮನೆಗೆ ಒಯ್ದು ಬರೋದ್ಮೇಲೆ ಗೊತ್ತಾಗ್ತಿದ್ರ ನರ್ನ ಇರ್ಲಿ ನಾ ಬಂದು ಬಹಳ ಗೊತ್ತಾಗ್ತ ನಾ ಬರ್ಲ ಹಂಗಾದ್ರೆ ಎಲ್ಲಿ ಹಾಕುತ್ತನಕ ಕಲಿಯುಗ ಸುಮ್ಮನೆ ಹೋಗೋರ್ನ ಒಟ್ಟ ಬಿಡಂಗಿಲ್ಲ ಅಡ್ಡ ಕಾಲ ಹೋಗದ ಕೆಡಿ ಬಿಡ್ತಾರ ಅಂದ್ರ ಬ್ಯಾರೆ ಎಕ್ಸಿಡೆಂಟ್ ಅಂತರೂ ಹೆಚ್ಚಾಗಿ ಬಿಟ್ಟಾವ ಮೊನ್ನೆ ಮನೋಳಿ ಎಡಗಟ್ಟಿ 2 ಎಕ್ಸ್ಪ್ರೆಸ್ ಕೂಡಿ ಒಂದಕ್ಕೊಂದು ಡಿಕ್ಕಿ ಹೊಡೆದ 2 ಹೆಡ್ಲೈಟ್ ಕ್ಲಾಸ್ ಆಗಿಬಿಟ್ಟ ಹೆಡ್ಲೈಟ್ ಅಲ್ರಿ ಹುಡುಗಿ ನಾಯಿ ಟ್ಯಾಂಕ್ ನಟ್ ಕಟ್ಟಾಗಿ ಆಯಿಲ್ ತದಾ ಸೋರ ಕಟ್ಟಿತ್ತಂದ್ರ ಇಷ್ಟ ಪುಣ್ಯಕ್ ನಾವಂತ್ರು ಅಂತ ಬಸ್ಸಿಗೆ ಹತ್ತಿದಂಗೆ ಕಾಣಲ್ಲ ಇದ್ರ ಆಯಿಲ್ ಸೊರ ಕಟ್ಟಿತ್ತಂದ್ರ ಇಷ್ಟೊತ್ತಿಗೆ ನಮ್ ರಾಗಣ ಚಲೋ ಬಿಡ್ತಿತ್ತ ಸುಮ್ಮನ ಈಕಿ ಮಕ ನೋಡ್ಲಾರ್ದ ಈ ಗಾಡಿ ಎಸ್ಕೇಪ್ ಆಗೋದ ಬೇಸ ಬಂತು ಯಪ್ಪ ನಮ್
ಕುತ್ತಿಗೆ 3 ಮಳ ಹಾಕ ಬಂತು ನಾ ಹಾದುದು ಹುಡುಗಿಗೆ ಹಾಲಾಗೈತೆ ಏ ಅತ್ತ ಹೊಳಿನ ವಿಚಾರ ಮಾಡಕತ್ತಿ ಅಮ್ಮಳ ಹೊಳೆ ಮುಳ ಇತ್ಲ ಹೊಳಿಲ್ಲ ಯಪ್ಪ ಈ ಹುಡುಗಿ ಬೇಕಾರ ಬಾರಿ ಸ್ಟ್ರಾಂಗ್ ಇದ್ದಂಗ ಕಾಂತತ್ಯ ಕರಿ ಮಾರಿ ಹನುಮಪ್ಪ ಬಿಳಿ ಮಾರಿ ಭೀಮಪ್ಪ ನೀವ ಕಾಪಾಡ್ರಪ್ಪ ನೀವ ಕಾಪಾಡ್ರಿ ಅಲ್ರಿ ನಾ ನಿಮಗ್ ಬಂದು ಹೊಡೆದಿನೇನ ಯಾಕೆ ಉತ್ತರ ಮಾಡ್ತಿ ಔಷಧ ಗುಟ್ಟಿನ ನಾ ಏನಂದಿ ಅದೇ ರೀ ನಿಮಗ್ ಪಿಯುಸಿ ನೀನಾ ಅಲ್ಲೇ ನೀನ ಕಳ್ಳ ಮ್ಯಾತರ ಮಳ್ಳ ಸೇವಂತೆ ನಿನಗ ಕಣ್ಣಗಿನ ಕಾಣಿಸ್ತಾವೇನಿಲ್ಲ ಹಂಗನ ಬಂದು ಹಾಯೋದು ಯಾಕ ಹಂಗನ ಬಂದು ಹಾಯೋದು ಹೊಡೆದಾಡ ನಿನ್ನ 2 ಹೆಡ್ಲೈಟ ಏನಂದಿ ಏ ಅಯ್ಯಯ್ಯ ನೀನಲ್ಲ ಬಸ್ ಅಲ್ಲ ಸೇವಂತೆ ನೀನು ಹೈಸ್ಕೂಲ್ಗೆ ಹೋಗಿಲ್ಲನ ಈಗ ಹೋಗ್ಬೇಕು ಹೌದು ಪಿಯುಸಿ ನನಗ ಶಾಲಿಗೆ ಹೋಗಕ್ ಹೊತ್ತಾಗತ್ತ ನಾನು ಬರ್ತೀನಿ ನಿಂತಾನೇನಲ್ಲ ಸೇವಂತಿಯ ಎಳೆ ವಯಸ್ಸು ಪೀಸ ನಾ ಬಂದು ಹೊಡಿತೀನಿ ನಿನಗೆ ಡ್ಯಾನ್ಸ ನನ್ನ ಮನಸ್ಸಿಗೆ ಆನಂದ ಆಗೋಂಗ